ವೀರಭದ್ರ ದೇವನೇ ಬಾರೋ, ವೀರಭದ್ರ ದೇವನೇ ಬಾರೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ನಮ್ಮೂರಿಂದ ಚಾಂಗ್ಲಿರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವಾಗ ಬೇಸಿಗೆ ರಜೆಗೆ ಅಂತ ಊರಿಗೆ ಬಂದಿದ್ದೀವಿ. ಇವಾಗ 40 ಡಿಗ್ರಿ ಬಿಸಿಲಿದೆ. ಆ ಬಿಸಿಲಲ್ಲೂ ಉರಿ ಬಿಸಿಲು, ಆ ಬಿಸಿಲಲ್ಲೂ ನಾವು ನಡ್ಕೊಂಡು ಚಾಂಗ್ಲೇರಿಗೆ ಹೋಗ್ತಾ ಇದ್ದೀವಿ. ಏನೋ ಒಂಥರ ನೆಮ್ಮದಿ. ಚಾಂಗ್ಲೇರಿ ವೀರಭದ್ರೇಶ್ವರ ದೇವ್ರ ಮುಖ ನೋಡಿದ್ರೇ ಒಂಥರ ನೆಮ್ಮದಿ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಚಿಕ್ಕಂದಿದ್ದಾಗಿಂದನೂ ಚಾಂಗ್ಲೇರಿ ಅವಾಗವಾಗ ಹೋಗ್ತಾ ಇರ್ತೀವಿ. ನಾವು ಊರಿಗೆ ಬಂದಾಗೆಲ್ಲ ಚಾಂಗ್ಲೇರ ಹೋಗ್ತಾ ಇರ್ತೀವಿ. ಈ ಸಾರಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಈ ಉರಿ ಬಿಸಿಲು 40 ಡಿಗ್ರಿ ಬಿಸಿಲಲ್ಲಿ ನಾವು ಚಾಂಗ್ಲೇರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಚಾಂಗ್ಲೇರ ಬಂದ್ವಿ. 1 ಅವರ್ ಬೇಕಾಗುತ್ತೆ ನಾವು ನಮ್ಮೂರಿಂದ ಚಾಂಗ್ಲೇರಕ್ಕೆ ಬರಬೇಕಾದ್ರೆ. 1 ಅವರ್ ಹೇಗೆ ಹೋಯಿತು ಗೊತ್ತೇ ಆಗಿಲ್ಲ. ನಿಧಾನಕ್ಕೆ ಬಂದರೆ 1.5 ಅವರ್ ಬೇಕಾಗುತ್ತೆ. ಆದರೆ ನಾವು ಫಾಸ್ಟ್ ಎಲ್ಲೂ ನಿಂತ್ಕೊಳ್ಳೋದೇನೆ ಬೇಗ ಬಂದ್ವಿ. ಹಾಗಾಗಿ 1 ಗಂಟೆಯಲ್ಲಿ ಬಂದುಬಿಟ್ವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನ. ನಮಗೆ ನೆಮ್ಮದಿ ಸಿಗೋ ಜಾಗ ಇದೇನೆ. ಎಲ್ಲೇ ಸುತ್ತಾಡಿದ್ರೂ ನಮ್ಮ ಮನೆ ದೇವರಿಗೆ ಬಂದಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾವು ಮನೆಯಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನದ ಪೂಜೆ ರೆಡಿಯಾಗಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ದೇವಸ್ಥಾನದಿಂದ ಸ್ವಲ್ಪ ದೂರ ಅಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ, ಆತಾಳ ಬೇತಾಳ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಈ ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಂಡು ಅಲ್ಲಿ ಹೋಗಬೇಕು ಅಂತ ಅದಕ್ಕೋಸ್ಕರ ಆ ಕಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ದಾಸೋಹ ಇದೆ. ಅಲ್ಲಿ ಅನ್ನ ಪ್ರಸಾದ ತಗೊಂಡು ಮನೆಗೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ತಣ್ಣಗಿರೋ ನೀರು ಕುಡಿದ್ವಿ. ನೀರು ಕುಡಿದು ಇವಾಗ ಅಲ್ಲಿ ಕೆಳಗಡೆ ಇರೋ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದರೆ ಎಷ್ಟು ನೆಮ್ಮದಿ ಇರುತ್ತೆ ಅಂತಂದರೆ, ಎಲ್ಲೇ ಸುತ್ತಾಡಿದ್ರೂ ಈ ನೆಮ್ಮದಿ ಸಿಗಲ್ಲ. ಯಾಕಂದರೆ ನಾವು ಚಿಕ್ಕವರು ಇರುವಾಗಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಮನೆ ದೇವರು, ಆಮೇಲೆ ಊರಿಗೆ ಸಮೀಪ ಇರೋ ದೇವರು. ನೋಡಿ, ದೇವಸ್ಥಾನ ಸುತ್ತಮುತ್ತ ಎಲ್ಲ ಅಂಗಡಿಗಳಿದ್ದಾವೆ. ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು, ತೆಂಗಿನಕಾಯಿ, ಹೂವು, ಹಣ್ಣು, ಕರ್ಪೂರ ಇದು ಸಿಗುತ್ತೆ. ಇವಾಗ ನಾವು ಆತಾಳ ಬೇತಾಳ ಹತ್ರ ಬಂದ್ವಿ. ಇಲ್ಲಿ ನೋಡಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಇವರನ್ನೆಲ್ಲ ವೀರಭದ್ರೇಶ್ವರ ದೇವರು ಸಂಹಾರ ಮಾಡಿ ಇಲ್ಲಿ ಆಲದ ಗಿಡದ ಕೆಳಗಡೆ ಕೂರಿಸಿದ್ದಾರೆ ಅನ್ನೋ ಪದ್ಧತಿ. ಆತಾಳ ಬೇತಾಳ ಅಂದರೆ ಬೇತಾಳಗಳು, ದೆವ್ವಗಳು ಅಂತ ಅರ್ಥ. ನಮ್ಮ ಮೈಯಲ್ಲಿ ಏನಾದರೂ ಕೆಟ್ಟ ದೃಷ್ಟಿಗಳು, ದೋಷಗಳು ಇದ್ದರೆ ಇಲ್ಲಿ ಬಂದು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅಲ್ಲೇ ಇರುತ್ತೆ, ವಾಪಸ್ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಇಲ್ಲಿ ಅನ್ನ ಪ್ರಸಾದ ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಈ ಅನ್ನ ಪ್ರಸಾದಕ್ಕೆ ಸಮನಾಗಿ ನಾವು ಎಷ್ಟೇ ದುಡ್ಡು ಕೊಟ್ರು, ಯಾವುದೇ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗೆ ಹೋದ್ರೂ ಆ ಊಟ ಸಿಗಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮನೆಯಿಂದ ಈ 40 ಡಿಗ್ರಿ ಉರಿ ಬಿಸಿಲಲ್ಲಿ ನಡ್ಕೊಂಡು ಬಂದು ಈ ಅನ್ನ ಪ್ರಸಾದ ಊಟ ಮಾಡಬೇಕಾದ್ರೆ ನಿಜವಾದ ಭಕ್ತಿ ಅಂದರೆ ಏನು, ನಿಜವಾದ ಊಟ ಅಂದರೆ ಏನು, ನಿಜವಾದ ನೆಮ್ಮದಿ ಅಂದರೆ ಏನು ಅಂತ ಒಂದೊಂದು ಅಗಳು ಊಟ ಮಾಡಬೇಕಾದ್ರೂ ಗೊತ್ತಾಯಿತು. ಒಬ್ಬೊಬ್ಬರ ಮನಸ್ಸು, ಮನಸ್ಥಿತಿ, ವಿಚಾರಗಳು ಮತ್ತು ಭಕ್ತಿ ಬೇರೆ ಬೇರೆ ಆಗಿರುತ್ತೆ. ಹಾಗೆ ನನ್ನ ಭಕ್ತಿ ಹೀಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಗುರುಬಲ. ಆ ಬಲನೇ ನಮ್ಮ ಹತ್ರ ಇದೆ.